ಕಮಲಶಿಲೆಯ ಹಳ್ಳಿ ಹೊಳೆ ಮೂಲದ 23 ವರ್ಷದ ದಿನೇಶ್ ಬೋವಿ ಅವರು ಪರಿಸರ ಉಳಿಸಿ ಎಂಬ ಸಂದೇಶವನ್ನ ಸಾರುತ್ತಾ ಉಡುಪಿಯಿಂದ ಲಡಾಖ್ವರೆಗೆ 3300 ಕಿಲೋಮೀಟರ್ ದೂರವನ್ನ ಸತತ 11 ತಿಂಗಳು ಸೈಕಲ್ ಮೂಲಕ ಪೂರೈಸಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದ ದಿನೇಶ್ ಅವರು 2024ರ ಅಕ್ಟೋಬರ್ 15ರಂದು ಉಡುಪಿಯಿಂದ ಪ್ರಯಾಣ ಆರಂಭಿಸಿ 2025ರ ಸೆಪ್ಟೆಂಬರ್ 15ರಂದು ಲಡಾಖ್ ತಲುಪಿದ್ರು. ಕರ್ನಾಟಕದಿಂದ ಆರಂಭಗೊಂಡ ಈ ಪ್ರಯಾಣದಲ್ಲಿ ಅವರು ಗೋವಾ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ಸೇರಿದಂತೆ 8 ರಾಜ್ಯಗಳನ್ನು ಸಂದರ್ಶಿಸಿದ್ರು. ನಾನು ಮಿಲಾಗ್ರಿಸ್ ಕಾಲೇಜಿದು ಓಲ್ಡ್ ಸ್ಟೂಡೆಂಟ್. 2020-23 ಬ್ಯಾಚಲ್ಲಿ ನಾನು ಸ್ಟಡಿ ಮಾಡ್ತಿದ್ದೆ. ನಾನು ಅಕ್ಟೋಬರ್ 15, 2024 ಉಡುಪಿ ಅಂದರೆ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ದೆ ಸೈಕ್ಲಿಂಗ್. ಟೋಟಲ್ ಉಡುಪಿಯಿಂದ ಲಡಾಖ್ಗೆ 3300 ಸಮಥಿಂಗ್ ಇದೆ ಕಿಲೋಮೀಟರ್. ನಾನು ಸೆಪ್ಟೆಂಬರ್ 15ಕ್ಕೆ ಲಡಾಖ್ ರೀಚ್ ಆದೆ. ಅಂದರೆ ತಾಂಗ್ ವಿಲೇಜ್ ಅಂತ, ಅದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್, ಅದು ಅಲ್ಲಿಗೆ ರೋಡ್ ಎಂಡ್ ಆಗ್ತದೆ. ಅಲ್ಲಿಗೆ ನಾನು ರೀಚ್ ಆಗಿ ರಿಟರ್ನ್ ಬರುವಾಗ ನಾನು ಟ್ರಕ್ಕಲ್ಲಿ ಬಂದಿದ್ದೆ. ಟೋಟಲ್ 9 ಸ್ಟೇಟ್ ಕವರ್ ಮಾಡಿದ್ದೇನೆ. ಗೋವಾ, ಗುಜರಾತ್, ರಾಜಸ್ಥಾನ ಹಾಗೆ ಲಡಾಖ್ವರೆಗೆ ಹೋಗಿದ್ದೇನೆ. ನಾನು ನೈಟ್ ಆಲ್ಮೋಸ್ಟ್ ಪೆಟ್ರೋಲ್ ಪಂಪ್, ಡಾಬಾ, ಬಸ್ ಸ್ಟ್ಯಾಂಡ್ ಎಲ್ಲಾಗ್ತದಲ್ಲಿ ನಾನು ಇದುವರೆಗೆ ಒಂದೇ ಸಲ ರೂಮ್ ಬುಕ್ ಮಾಡಿದ್ದು ಗೋವಾದಲ್ಲಿ. ಒಂದೇ ಸಲ ನಾನು ಟೋಟಲ್ 330 ಡೇಸ್ ಟ್ರಾವೆಲ್ ಮಾಡಿದ್ದೆ. ಅದ್ರಲ್ಲಿ ಒಂದೇ ಟೈಮ್ ನಾನು ರೂಮ್ ಬುಕ್ ಮಾಡಿದ್ದೆ. ಮತ್ತೆಲ್ಲ ನಾನು ಔಟ್ಸೈಡಲ್ಲೇ ಸ್ಟೇ ಆಗ್ತಿದ್ದೆ. ನನಗೆ ಗೋವಾ ಮತ್ತು ಕಾರವಾರ ಬಾರ್ಡ್ರಲ್ಲಿ ಒಂದು ನಾಯಿ ಮರಿ ಸಿಕ್ಕಿತ್ತು. ಅಂದರೆ ಅದು ಜಂಗಲ್ ಏರಿಯಾದಲ್ಲಿ ಇತ್ತು, ಅದು ಕೂಗ್ತಿತ್ತು. ನನಗೆ ಯಾರು ಮತ್ತು ಅದಕ್ಕೆ ಫುಡ್ ಹಾಕ್ತಾರಂತ ಚಿಂತೆ ಆಯಿತು. ಹಾಗಾಗಿ ನಾನು ಒಂದು ಅಂಗಡಿ ಕರ್ಕೊಂಡೋಗಿ ಅದನ್ನು ಫುಡ್ಡಲ್ಲಿ ಹಾಕಿದೆ. ಅದಾದಮೇಲೆ ಅಲ್ಲೊಬ್ರು ಆಂಟಿ ಹೇಳಿದರೆ ನೀನೇ ಕ್ಯಾರಿ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮತ್ತು ನಾನು ಸ್ವಲ್ಪ ಥಿಂಕ್ ಮಾಡಿ ಆದಮೇಲೆ ಅದನ್ನು ಗೋವಾದಿಂದ ಕರೆಕ್ಟ್ ಲಡಾಖ್ವರೆಗೆ ಕರ್ಕೊಂಡೋಗಿ ರಿಟರ್ನ್ ಇಲ್ಲಿಗೆ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದು ಕಾಲೇಜಿದು ಹಳೆ ವಿದ್ಯಾರ್ಥಿಗಳು, ಹಾಗೆ ಈ ಕಾಲೇಜಿದು ಪ್ರಿನ್ಸಿಪಲ್ ಆಗಿರೋ ವಿನ್ಸೆಂಟ್ ಆಳ್ವ ಸರ್. ಅವರು ಆ್ಯಕ್ಚುಲಿ ಇದು ಒಂದೇ ಅಂತಲ್ಲ, ತುಂಬ ಈವೆಂಟ್ಸ್ಗಳಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವರು ಒಂಥರ ನಾನು ಈ ಡಿಗ್ರಿ ಲೈಫಲ್ಲಿ ಏನೆಲ್ಲ ನಾನು ಏನು ಸಾಧನೆ ಅಂತ ಮಾಡಿದ್ದೀನಿ ನಾನು ಅಂದ್ಕೊಂಡಿದ್ರೆ ಅದೆಲ್ಲ 70-90% ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ದಿನೇಶ್ ಅವರ ಈ ಸಾಹಸಮಯ ಯಾತ್ರೆಯ ಸಮಯದಲ್ಲಿ ಆಹಾರ ಹಾಗೂ ಇತರ ವೆಚ್ಚಗಳಿಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗಿದ್ದು, ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನ್ಸೆಂಟ್ ಆಳ್ವ ಅವರು ದಾನಿಗಳ ಸಹಕಾರದೊಂದಿಗೆ ನೆರವಾಗಿದ್ದಾರೆ. ಸ್ವತಃ ಸೈಕಲಿಸ್ಟ್ ಆಗಿರುವ ಡಾಕ್ಟರ್ ಆಳ್ವ ಅವರು ದಿನೇಶ್ ಅವರಿಗೆ ಸೈಕಲ್ ಸಹ ಕೊಡುಗೆಯಾಗಿ ನೀಡಿ ಪ್ರೋತ್ಸಾಹಿಸಿದ್ರು. ಪ್ರಯಾಣದ ವೇಳೆ ಕರ್ನಾಟಕ ಗೋವಾ ಗಡಿಯಲ್ಲಿ ಬೀದಿಯಲ್ಲಿ ಸಿಕ್ಕ ಹೆಣ್ಣು ನಾಯಿ ಮರಿಯೊಂದು ದಿನೇಶ್ ಅವರ ಜೊತೆಗೂಡಿ 326 ದಿನಗಳ ಕಾಲ ಈ ಅಸಾಧಾರಣ ಯಾತ್ರೆಯಲ್ಲಿ ಭಾಗಿಯಾಗಿ ಅಂತಿಮವಾಗಿ ಲಡಾಖ್ ತಲುಪಿ ಇದೀಗ ದಿನೇಶ್ ಜೊತೆ ಊರಿಗೆ ವಾಪಸ್ಸಾಗಿದೆ. ದಿನೇಶ್ ಅವರ ಈ ಸಾಧನೆಯನ್ನ ಮೆಚ್ಚಿ ಮಿಲಾಗ್ರಿಸ್ ಕಾಲೇಜ್ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮಲ್ಪೆ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಕುಮಾರ್, ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಹಳೆ ವಿದ್ಯಾರ್ಥಿ ಸಂಘದ ಆಲನ್ ಲೂವಿಸ್, ಶೇಖರ ಗುಜ್ಜರಬೆಟ್ಟು, ಶಾಲೆಟ್ ಮಥಾಯಸ್ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಗಣೇಶ್ ಮೇಸ್ತಾ ಉಪಸ್ಥಿತರಿದ್ದರು. ನಮ್ಮ ವಿದ್ಯಾರ್ಥಿ ಇಂತಹ ಸಾಧನೆ ಮಾಡಿರೋದು ಹೆಮ್ಮೆಯ ಸಂಗತಿ. ಮುಂದೆಯೂ ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಾಲೇಜು ಸಂಪೂರ್ಣ ಸಹಕಾರ ನೀಡುತ್ತದೆ ಅಂತ ಪ್ರಾಂಶುಪಾಲ ಡಾಕ್ಟರ್ ವಿನ್ಸೆಂಟ್ ಆಳ್ವ ಹೇಳಿದರು. ನನಗೆ ಇವತ್ತು ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿ, ನನ್ನ ವಿದ್ಯಾರ್ಥಿ, ಈ ಕಾಲೇಜಿನ ಹಳೆ ವಿದ್ಯಾರ್ಥಿ, 2023ನೇ ಇಸವಿಯಲ್ಲಿ ಅವನು ತನ್ನ BA ಪದವಿಯನ್ನು ಮುಗಿಸಿದ ವಿದ್ಯಾರ್ಥಿ ಶ್ರೀ ದಿನೇಶ್ ಅವರು ಇವತ್ತು ಅವರ 3600 ಕಿಲೋಮೀಟರ್ ನಮ್ಮ ಮಿಲಾಗ್ರಿಸ್ ಕಾಲೇಜಿನಿಂದ ಕಳೆದ ಅಕ್ಟೋಬರ್ 15ರಂದು ಆರಂಭ ಮಾಡಿ ಇತ್ತೀಚೆಗೆ ಸೆಪ್ಟೆಂಬರ್ 15ರಂದು ಆ ಪಯಣವನ್ನು ಮುಗಿಸಿ 11 ತಿಂಗಳ ಕಾಲ ತನ್ನ ಸೈಕಲ್ ಪಯಣವನ್ನು ಮುಗಿಸಿ ಇವತ್ತು ಅವನ ಕಾಲೇಜಿಗೆ ವಾಪಸ್ ಬಂದಿದ್ದಾನೆ. ಭಾಳ ಖುಷಿ ಆಗ್ತಾ ಇದೆ. ನಾವು ದಿನೇಶನ ಆ ಸಾಧನೆಯನ್ನು ಮೆಚ್ಚುತ್ತಾ ಇದ್ದೇವೆ. ಅವನಿಗೆ ನಾವು
ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾಲೇಜಿನಿಂದ ಇಂತಹ ವಿದ್ಯಾರ್ಥಿಗಳಿಗೆ ನಾವು ತುಂಬ ಸಹಕಾರವನ್ನು ನೀಡ್ತಾ ಇದ್ದೇವೆ. ದಿನೇಶ್ ನನ್ನ ಹತ್ರ ಬಂದ, ನನಗೆ ಏನಾದರೂ ಸಾಧನೆ ಮಾಡಬೇಕು ಸರ್, ಸೈಕ್ಲಿಂಗ್ ಮಾಡಬೇಕು ಅಂತ ಹೇಳಿದ. ಒಮ್ಮೆ ಅವನಿಗೆ ನಡಿಗೆಯಲ್ಲಿ ಕುಂದಾಪ ಇಲ್ಲಿ ನಮ್ಮ ಕಾಲೇಜಿಂದ ಧರ್ಮಸ್ಥಳಕ್ಕೆ ಕಳಿಸಿದೆವು. ಇನ್ನೊಮ್ಮೆ ಕನ್ಯಾಕುಮಾರಿ ಸುಮಾರು 1200 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿ ಸೈಕಲ್ನಲ್ಲಿ 21 ದಿನಗಳ ಕಾಲ ಅವನು ಸೈಕಲ್ ತುಳಿದು ಸೈಕಲ್ನಲ್ಲಿ ಹೋಗಿ ವಾಪಸ್ ಬಂದ. ಮತ್ತೆ ಲಡಾಖಿಗೆ ಹೋಗ್ಬೇಕಂತ ನಾನು ಅವರಿಗೆ ಸಹಕಾರವನ್ನು ನೀಡಿದೆವು. ನಮ್ಮ ಕಾಲೇಜಿನವರು ಪ್ರತ್ಯೇಕವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ಧನ ಸಹಾಯವನ್ನು ಅವರೇ ಮಾಡಿದ್ದಾರೆ. ಸುಮಾರು 1.5 ಲಕ್ಷಕ್ಕಿಂತಲೂ ಮಿಗಿಲಾಗಿ ನಾವು ವ್ಯಯ ಮಾಡಿದ್ದೇವೆ, ವೆಚ್ಚವನ್ನು ಭರಿಸಿದ್ದೇವೆ. ನಮ್ಮ ಕಾಲೇಜು ಇಂಥ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲಿಕ್ಕೆ ಯಾವಾಗಲೂ ಬೆಂಬಲವನ್ನು ನೀಡ್ತಾ ಇದ್ದೇವೆ.